God is so good. God is so good. God is so good. He's so good to me. ಹಲೋ, ಪ್ರೈಸ್ ದ ಲಾರ್ಡ್. ಮಕ್ಕಳೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಡಿಜಿಟಲ್ ಸಂಡೇ ಸ್ಕೂಲ್ಗೆ ನಾನು ಸ್ವಾಗತ ಮಾಡ್ತೇನೆ. ಮತ್ತು ಬೈಬಲ್ ಯೂನಿಯನ್ ಮಾಡುವಂಥ ಈ ಕಾರ್ಯಕ್ರಮವನ್ನು ನೀವು ನೋಡಿ ಆಶೀರ್ವಾದ ಹೊಂದ್ತಾ ಇದ್ದೀರಾ. ಅನೇಕರು ನಮಗೆ ಸ್ನೇಹಿತರು ನೀವು ತಿಳಿಸ್ತಾ ಇದ್ದೀರಾ, ನಾವು ಹೊಂದಿದಂಥ ಆಶೀರ್ವಾದ ನಿಮ್ಮ ಕಾರ್ಯಕ್ರಮವನ್ನು ನೋಡ್ತೇವೆ ಅಂತ ಹೇಳಿ ಬಹಳ ಸಂತೋಷ ಆಗ್ತದೆ. ದೇವರು ನಿಮ್ಮನ್ನು ಹೆಚ್ಚಾದ ರೀತಿಯಲ್ಲಿ ಈ ಕಾರ್ಯಕ್ರಮದ ಮೂಲಕ ಆಶೀರ್ವದಿಸಲಿ ಅಂತ ಹೇಳಿ ನಾನು ದಿನನಿತ್ಯ ಪ್ರಾರ್ಥನೆಯಲ್ಲಿ ಜ್ಞಾಪಿಸಿಕೊಳ್ತೇನೆ. ಮಕ್ಕಳೇ, ಈ ದಿನ ನಾವು ದೇವರ ವಾಕ್ಯದ ಒಂದು ಕಥೆಯನ್ನು ಕೇಳೋದಕ್ಕಿಂತ ಮುಂಚೆ ನಿಜವಾದಂಥ ಒಂದು ಸಂಗತಿಯನ್ನು ಅಂದರೆ ಘಟನೆಯನ್ನು ನಾವು ಈ ದಿನ ಕೇಳೋಣ. ಆ ಮೂಲಕ ನಿಜವಾದಂಥ ಘಟನೆ ನಮ್ಮ ಜೀವಿತದಲ್ಲೂ ಅದ್ಭುತ ಕಾರ್ಯಗಳು ನಡೆಯುವಾಗ ಘಟನೆಗಳು ನಡೆಯುವಾಗ ಅದನ್ನು ನಾವು ಸಾಕ್ಷಿಯಾಗಿ ಹೇಳೋದಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಮಕ್ಕಳೇ, ಈ ದಿನ ನಾವು ಕೇಳುವಂಥ ಘಟನೆ ಯಾವುದಂತ ಹೇಳಿದ್ರೆ, ಇಂಗ್ಲೆಂಡ್ ದೇಶದಲ್ಲಿ ಜಾರ್ಜ್ ಮುಲ್ಲರ್ ಎಂಬ ಒಬ್ಬ ಮಹಾನ್ ಭಕ್ತ ಇದ್ದರು. ಅವರಿಗೆ ಒಂದು ಆಶ್ರಮಗಳು ನಡೆಸ್ತಾ ಇದ್ದರು. ಆ ಆಶ್ರಮದಲ್ಲಿ ಬಡ ಮಕ್ಕಳನ್ನು ಸೇರಿಸಿಕೊಂಡು ಅವರಿಗೆ ಅನ್ನಹಾರ ಕೊಟ್ಟು ವಿದ್ಯಾಭ್ಯಾಸ ಕೊಟ್ಟು ಅವರು ದೇವರ ಮಕ್ಕಳಾಗುವಂತೆ ಬೆಳೆಯುವಂತೆ ಮಾಡಿ ಅವರನ್ನು ಲೋಕಕ್ಕೆ ಕಳಿಸಿಕೊಡ್ತಾಯಿದ್ರು. ಹೀಗಿರುವಂಥ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದರೆ, ಒಂದು ದಿನ ಅವರ ಹಾಸ್ಟೆಲ್ನಲ್ಲಿ ಅಂತ ಹೇಳಿದರೆ ಅವರು ನಡೆಸುವಂಥ ಆಶ್ರಮದಲ್ಲಿ ಮುಂಜಾನೆಗೆ ಅವರಿಗೆ ಆಹಾರ ಇರಲಿಲ್ಲ. ಆದರೆ ಈ ಜಾರ್ಜ್ ಮುಲ್ಲರ್ ಅವರು ಹೋಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತಮ್ಮ ಪ್ರಾರ್ಥನೆ ಕೊಠಡಿಗೆ ಹೋಗಿ ಅಲ್ಲಿ ಬಹಳ ಆಳವಾಗಿ ಬಹಳ ದೀರ್ಘವಾಗಿ ಅವರು ಪ್ರಾರ್ಥನೆ ಮಾಡ್ತಾರೆ. ದೇವರೇ, ಈ ದಿನ ನನ್ನ ಈ ಮಕ್ಕಳಿಗೆ, ಆಶ್ರಮದಲ್ಲಿರುವಂಥ ಮಕ್ಕಳಿಗೆ ಕೊಡುವುದಕ್ಕೆ ಆಹಾರ ಇಲ್ಲ, ಹೇಗಾದರೂ ಮಾಡಿ ನೀನು ಕಳಿಸಿಕೊಡ್ಬೇಕು ಅಂತ ಹೇಳಿ ಬೇಡಿಕೊಳ್ತಾ ಇದ್ರು. ಆಗಲೇ ಆ ಮಕ್ಕಳು ಬೆಳಗಿನ ಉಪಹಾರಕ್ಕಾಗಿ ಎಲ್ಲರೂ ತಮ್ಮ ತಮ್ಮ ತಟ್ಟೆಗಳನ್ನು ಅಂದರೆ ಪ್ಲೇಟ್ ಹಿಡ್ಕೊಂಡು ಅವರು ಆಹಾರಕ್ಕಾಗಿ ಸಿದ್ಧರಾಗಿ ಕೊಳ್ತಿದ್ರು. ಆ ಸಮಯದಲ್ಲಿ ಆಶ್ರಮಕ್ಕೆ ಅಂತ ಹೇಳಿದರೆ ಹಾಸ್ಟೆಲ್ಗೆ ಬಂದಂಥ ಒಬ್ಬ ವ್ಯಕ್ತಿ ಅವರ ಕೋಣೆ ಪ್ರಾರ್ಥನೆ ಕೊಠಡಿಯನ್ನು ಬಾಗಿಲಿನ ತಟ್ಟಿಬಿಟ್ಟು ನೀವು ಜಾರ್ಜ್ ಮುಲ್ಲರ್ ಅವರು ಅಂತ ಹೇಳಿ ಕೇಳ್ತಾನೆ. ಅವ್ರು ಹೇಳ್ತಾರೆ, ಹೌದು, ನಾನು ಜಾರ್ಜ್ ಮುಲ್ಲರು, ಏನಾಗಬೇಕಿತ್ತು ಅಂತ ಹೇಳಬೇಕ. ಅವನು ಹೇಳ್ತಾನೆ, ಸಾರ್, ಹೀಗೆ ನಾನು ನನ್ನ ದೊಡ್ಡ ಗಾಡಿಯಲ್ಲಿ ಸಾಕಷ್ಟು ಬ್ರೆಡ್ಗಳನ್ನು ಈ ಊರಿನಿಂದ ಬೇರೆ ಊರಿಗೆ ನಾನು ಸಾಗಿಸ್ಬೇಕಾಗಿತ್ತು. ಹಾಗೆ ಸಾಗಿಸುವಾಗ ಏನಾಯಿತು ಅಂತ ಹೇಳಿದ್ರೆ, ನನ್ನ ಆ ಗಾಡಿಯ ಒಂದು ಚಕ್ರ ಮುರಿದು ಹೋಗ್ಬಿಟ್ಟಿದೆ. ಆದ್ದರಿಂದ ಬ್ರೆಡ್ಡನ್ನು ಅಂತ ಹೇಳಿದ್ರೆ ಅದರಲ್ಲಿರುವಂಥ ಬ್ರೆಡ್ಡನ್ನು ನಾನು ನಿಮ್ಮ ಹಾಸ್ಟೆಲ್ಗೆ ಕೊಟ್ಟು ಹೋಗೋಣ ಅಂತ ಯೋಚನೆ ಮಾಡಿದ್ದೇನೆ, ಅದರಿಂದ ನೀವು ಸ್ವೀಕರಿಸಬೇಕಂತ ಹೇಳ್ತಾನೆ. ಆಗ ಜಾರ್ಜ್ ಮುಲ್ಲರ್ಗೆ ಆಶ್ಚರ್ಯ ಆಗ್ತದೆ. ಇದೇನಿದು ಅಂತ ಹೇಳಿ ಕೇಳುವಾಗ, ಎಷ್ಟಿದೆ ಅಂತ ಕೇಳುವಾಗ ಅವನು ಹೇಳ್ತಾನೆ, ಸಾಕಷ್ಟು ಇದೆ ಸರ್, ನಿಮಗೆ ಬೇಕಾದಷ್ಟು ಅದು ಆಹಾರ ಇದೆ. ಒಂದು ವೇಳೆ ಅದನ್ನು ತಗೊಂಡು ಹೋಗೋದು ನಿಂತು ಹೋದರೆ ಅದು ಏನಾಗ್ತದೆ, ಹಾಳಾಗಿ ಹೋಗ್ತದೆ. ಆದ್ದರಿಂದ ನಾನು ನಿಮಗೆ ನಿಮ್ಮ ಹಾಸ್ಟೆಲ್ಗೆ ಕೊಡ್ತೇನೆ ಅಂತ. ಜಾರ್ಜ್ ಮುಲ್ಲರ್ ಅವ್ರಿಗೆ ಒಂದು ಸಾರಿ ಆಶ್ಚರ್ಯ ಆಗ್ತದೆ. ದೇವರು ಯಾವ ರೀತಿಯಲ್ಲಿ ನಮ್ಮ ಒಂದು ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ ಅಂತ ಹೇಳಿ ಆಶ್ಚರ್ಯಪಟ್ಟು ದೇವರಿಗೆ ಸ್ತೋತ್ರ ಹೇಳ್ತಾರೆ. ದೇವರೇ, ನನ್ನ ಪ್ರಾರ್ಥನೆಯನ್ನು ಕೇಳಿ ನೀನು ಇಷ್ಟೊಂದು ಸಹಾಯ ಮಾಡೋದಿಲ್ಲ ಅಂತ ಹೇಳಿ ಅವರು ದೇವರಿಗೆ ಸ್ತೋತ್ರ ಹೇಳ್ತಾರೆ. ಆದರೆ ಅದರ ಜೊತೆಯಲ್ಲಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಬ್ರೆಡ್ಡನ್ನು ತಂದಂಥ ಆ ಯವನಸ್ಥನಿಗೆ ಹೇಳ್ತಾರೆ, ದೇವರು ನಿನ್ನನ್ನು ಕಳಿಸಿಕೊಟ್ಟಿದ್ದಾನೆ, ಅದರಿಂದ ನನ್ನ ಒಂದು ಕೊರತೆಯನ್ನು ದೇವರು ನೀಗಿಸಿದ್ದಾನೆ, ದೇವರಿಗೆ ಸ್ತೋತ್ರ ಹೇಳ್ತೇನೆ, ನಿನಗೆ ವಂದನೆ ತಿಳಿಸ್ತೇನೆ, ನಿನ್ನ ಮೂಲಕ ದೇವರು ಕಳಿಸಿದ್ದಾನೆ ಅಂತ ಹೇಳಿ ಆ ಬ್ರೆಡ್ಡೆಲ್ಲವನ್ನು ತರಿಸಿ ಮಕ್ಕಳಿಗೆ ಹಂಚುತ್ತಾರೆ. ಅವರ ಹಾಸ್ಟೆಲ್ನಲ್ಲಿರುವಂಥವ್ರು ಎಲ್ಲರಿಗೂ ಹಂಚಿ ಅದು ಸಮೃದ್ಧಿ ಆಗ್ತದೆ. ಅದಾದ ಸ್ವಲ್ಪ ಹೊತ್ತಿನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಅದೇ ದಾರಿಯಲ್ಲಿ ಬಂದಂಥ ಒಂದು ಹಾಲಿನ ಒಂದು ಟ್ಯಾಂಕರ್ ಏನಾಗ್ತದೆ ಅಂತ ಹೇಳಿದ್ರೆ, ಅದು ಸಹ ಇದು ಕೆಟ್ಟು ಹೋಗಿದೆ ಅಂತ ಹೇಳಿ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಜಾರ್ಜ್ ಮುಲ್ಲರ್ ಹತ್ರ ಬಂದು, ಸ್ವಾಮಿ, ಹೀಗೆ ನಮ್ಮ ಹಾಲಿನ ಇದು ಗಾಡಿಯದು ಕೆಟ್ಟು ನಿಂತಿದೆ, ಅದರಿಂದ ಹಾಲನ್ನು ಸಹ ನಿಮ್ಮ ಒಂದು ಹಾಸ್ಟೆಲ್ಗೆ ಕೊಟ್ಟು ಹೋಗೋಣ ಅಂತ ಹೇಳಿ ಆಲೋಚನೆ ಮಾಡ್ತೇನೆ. ಇದಂತ ಹೇಳಿದ್ರೆ ಹಾಗೆ ಅದನ್ನು ಮುಂದೆ ಸಾಗಿಸೋದಾದರೆ ಅದು ಹಾಳಾಗಿ ಹೋಗೋದಕ್ಕೆ ಸಾಧ್ಯತೆ ಇರ್ತದೆ ಅಂತ ಹೇಳಿ ಅವರು ಸಹ ಹಾಲನ್ನು ಅವರ ಹಾಸ್ಟೆಲ್ಗೆ ಕೊಡುವಂಥದ್ದನ್ನು ಮಾಡ್ತಾರೆ. ಹೀಗೆ ಮಕ್ಕಳೇ, ದೇವರು ನಮ್ಮ ಕೊರತೆಯನ್ನು ಒಂದಲ್ಲ ಒಂದು ರೀತಿಯಲ್ಲಿ ಅದನ್ನು ಏನು ಮಾಡ್ತಾನೆ, ನೀಗಿಸ್ತಾನೆ. ಅದಕ್ಕಾಗಿ ನಾವೇನಾಗಿರಬೇಕು, ಪ್ರಾರ್ಥನೆ ಮಾಡುವವರಾಗಿರಬೇಕು, ದೇವರ ವಾಕ್ಯವನ್ನು ಓದುವವರಾಗಿರಬೇಕು. ದೇವರ ಮೇಲಣ ನಂಬಿಕೆ, ಯೇಸು ಕ್ರಿಸ್ತನಲ್ಲಿರುವಂಥ ನಂಬಿಕೆಯನ್ನು ನಾವು ಬಲಪಡಿಸಿಕೊಂಡು
ಯಾವಾಗಲೂ ಜೀವಿಸುವವರಾಗಿರಬೇಕು. ಹಾಗೆ ಮಾಡುವುದಾದರೆ ಕರ್ತನು ತಾನೇ ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡಿ ನಮಗೆ ಬೇಕಾದಂಥ ಅಗತ್ಯತೆ, ಆಹಾರ ಎಲ್ಲವನ್ನು, ಅಗತ್ಯತೆ ಇರುವಂಥ ಪ್ರತಿಯೊಂದನ್ನು ನಮಗೆ ಅನುಗ್ರಹಿಸಿಕೊಟ್ಟು ನಡೆಸುವಾತನಾಗಿದ್ದಾನೆ. ಆತನಿಗೆ ನಾವು ಸ್ತೋತ್ರ ಹೇಳುವವರಾಗಿರೋಣ. ಆಮೇನ್. ಯೇಸು ಸ್ವಾಮಿಯವರು ತೂರ್ ಸೀದೋನ್ ಪಟ್ಟಣಗಳನ್ನು ಬಿಟ್ಟು ಮುಂದೆ ಅವರು ಗಲಿಲಾಯ ಸೀಮೆಯ ಸಮುದ್ರದ ಬಳಿಗೆ ಬಂದು ಬೆಟ್ಟವನ್ನು ಹತ್ತಿ ಅಲ್ಲಿ ಕೂತುಕೊಂಡರು. ಆಗ ಜನರು ಗುಂಪು ಗುಂಪಾಗಿ ಅವರ ಬಳಿಗೆ ಬಂದು ಕುಂಟರು, ಕುರುಡರು, ಮೂಕರು, ಕೈಕಾಲಿಲ್ಲದವರು ಈ ಮುಂತಾದ ಅನೇಕರನ್ನು ಕರೆತಂದು ಅವರನ್ನು ಯೇಸು ಸ್ವಾಮಿಯವರ ಪಾದಗಳ ಬಳಿಯಲ್ಲಿ ಬಿಟ್ಟರು. ಅವರು ಅವರನ್ನು ವಾಸಿ ಮಾಡಿದರು. ಮೂಕರಾಗಿದ್ದವರು ಮಾತನಾಡಿದ್ದನ್ನು, ಕೈಕಾಲಿಲ್ಲದವರು ಸ್ವಸ್ಥವಾದದ್ದನ್ನು, ಕುಂಟರಿಗೆ ಕಾಲು ಬಂದದ್ದನ್ನು, ಕುರುಡರಿಗೆ ಕಣ್ಣು ಬಂದದ್ದನ್ನು ಜನರು ಕಂಡು ಬಹಳ ಆಶ್ಚರ್ಯಪಟ್ಟು ಇಸ್ರೇಲ್ ಜನರ ದೇವರಾದ ಯೆಹೋವನನ್ನು ಕೊಂಡಾಡಿದರು. ಆಗ ಯೇಸು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಿಗೆ, ಈ ಜನರನ್ನು ನೋಡಿ ಕನಿಕರ ಪಡುತ್ತೇನೆ. ಅವರು ನನ್ನ ಬಳಿಗೆ ಬಂದು ಈಗ 3 ದಿನವಾಯಿತು. ಅವರಿಗೆ ಊಟಕ್ಕೆ ಏನೂ ಇಲ್ಲ. ಅವರನ್ನು ಉಪವಾಸವಾಗಿ ಕಳಿಸಿಬಿಡುವುದಕ್ಕೆ ನನಗೆ ಮನಸ್ಸಿಲ್ಲ. ದಾರಿಯಲ್ಲಿ ಬಳಲಿ ಹೋದಾರು ಎಂದು ಹೇಳಿದರು. ಶಿಷ್ಯರು, ಇಷ್ಟು ಜನರನ್ನು ತೃಪ್ತಿಪಡಿಸಲಾಗುವಷ್ಟು ರೊಟ್ಟಿ ಈ ಅಡವಿಯಲ್ಲಿ ನಮಗೆ ಎಲ್ಲಿಂದ ಬಂದೀತು ಎಂದು ಕೇಳಲು, ಯೇಸು ಸ್ವಾಮಿಯವರು, ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ ಎಂದು ಕೇಳಿದ್ದಕ್ಕೆ ಅವರು, 7 ರೊಟ್ಟಿಗಳು ಕೆಲವು ಮೀನುಗಳು ಇವೆ ಎಂದರು. ಆಗ ಯೇಸು ಸ್ವಾಮಿಯವರು ಜನರ ಗುಂಪಿಗೆ ನೆಲದ ಮೇಲೆ ಕೂತುಕೊಳ್ಳಿರಿ ಎಂದು ಅಪ್ಪಣೆ ಕೊಟ್ಟು ಆ 7 ರೊಟ್ಟಿಗಳನ್ನು ಆ ಮೀನುಗಳನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಅವುಗಳನ್ನು ಮುರಿದು ಶಿಷ್ಯರಿಗೆ ಕೊಡಲು ಶಿಷ್ಯರು ಗುಂಪಿನವರಿಗೆ ಹಂಚಿಕೊಟ್ಟರು. ಎಲ್ಲರೂ ಊಟ ಮಾಡಿ ತೃಪ್ತರಾದರು. ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ 7 ಹೆಡಿಗೆ ತುಂಬಿದವು. ಊಟ ಮಾಡಿದವರು ಹೆಂಗಸರು ಮಕ್ಕಳು ಅಲ್ಲದೆ ಗಂಡಸರೇ ಸುಮಾರು 4,000 ಜನ. ಬಳಿಕ ಯೇಸು ಸ್ವಾಮಿಯವರು ಜನರ ಗುಂಪನ್ನು ಕಳಿಸಿಬಿಟ್ಟು ದೋಣಿಯನ್ನು ಹತ್ತಿ ಮಗದಾನ ಸೀಮೆಗೆ ಹೋದರು. ಪ್ರೀತಿಯುಳ್ಳ ಮಕ್ಕಳೇ, ಈ ಸಮಯದಲ್ಲಿ ಯೇಸು ಸ್ವಾಮಿಯವರು 4,000 ಜನರಿಗೆ ಊಟವನ್ನು ಕೊಟ್ಟದ್ದನ್ನು ನಾವು ನೋಡುತ್ತೇವೆ. ಊಟ ಕೊಟ್ಟು ಅನೇಕ ಊಟ 7 ಹೆಡಿಗೆಯಷ್ಟು 7 ಬುಟ್ಟಿಗಳಷ್ಟು ಉಳಿದವು ಎಂಬುದನ್ನು ಕಾಣುತ್ತೇವೆ. ಪ್ರಿಯ ಮಕ್ಕಳೇ, ನಾವು ಯೇಸು ಸ್ವಾಮಿಯವರ ಬಳಿಗೆ ಬರುವಾಗ ಯಾವ ಕೊರತೆ ಇರುವುದಿಲ್ಲ. ಯೇಸು ಸ್ವಾಮಿಯವರೇ ಹೇಳಿದ ಹಾಗೆ ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿರಿ, ಆಗ ನಿಮಗೆ ಎಲ್ಲವೂ ಕೊಡಲ್ಪಡುತ್ತದೆ ಎಂಬುದು ಹಾಗೆ ನಮಗೆ ಎಲ್ಲವನ್ನು ಅನುಗ್ರಹಿಸುವ ಆತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯ ದೇವರೇ, ಈ ಸಮಯದಲ್ಲಿ ಮಕ್ಕಳು ಕಥೆಯನ್ನು ಕೇಳಿದ್ದಾರೆ, ವಾಕ್ಯವನ್ನು ಕೇಳಿದ್ದಾರೆ. ವಾಕ್ಯವ ಅವರ ಜೀವನಕ್ಕೆ ಕಾಲಿಗೆ ದೀಪವೂ ದಾರಿಗೆ ಬೆಳಕು ಆಗಿರುವಂಥದ್ದಾಗಿರಲಿ. ಕೇಳಿದಂಥ ಎಲ್ಲ ಪ್ರಿಯರನ್ನು ಆಶೀರ್ವದಿಸಿರಿ. ಯೇಸುವಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್.